ಉಪ್ಪಿ ಸರ್ UI ಮೂವಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಮೂವಿ. ಅದರ ಜೊತೆಗೆ ಯಾಕೆ ಎಕ್ಸ್ಪೆಕ್ಟೇಷನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಈ ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಿರೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಹೈಪ್ ಇರೋ ಮೂವಿ. ಈ ಸಿನಿಮಾದ ಒಂದು ಸಾಂಗನ್ನು ಕನ್ನಡದಲ್ಲಿ ಒಂದು ದಾಖಲೆ ಮಾಡೋದ್ರ ಮೂಲಕ ಮುಂಬೈನ ಯೂಟ್ಯೂಬ್ ಹೆಡ್ ಆಫೀಸ್ನಲ್ಲೇ ಹೋಗ್ಬಿಟ್ಟು ಟ್ರೋಲ್ ಸಾಂಗನ್ನು ರಿಲೀಸ್ ಮಾಡಿ ಬಂದರು. ಫಸ್ಟ್ ಟೈಮ್ ಮನೆಗೆ ಹೋಗಿ TV ಹಾಕ್ಕೊಂಡು ನೋಡಿದೆ. ನನಗೆ ಅರ್ಥನೇ ಆಗಲಿಲ್ಲ. ಏನು ಗುರು ಇದು, ಏನು ಅರ್ಥನೇ ಆಗ್ತಿಲ್ಲ. ಅದರಲ್ಲೂ ಮೇಲ್ ಸಿಂಗರ್ ಆಡಿರುವಂತಹ ಸಾಲುಗಳು ಬಿಟ್ಟು ಫಿಮೇಲ್ ಸಿಂಗರ್ ಆಡಿರುವಂತಹ ಸಾಲುಗಳು ಕರೆಕ್ಟಾಗಿ ಪ್ರೊನೌನ್ಸೇಷನ್ ನನ್ನ ಕಿವಿಗೆ ಬೀಳ್ತಾನೆ ಇಲ್ಲ. ಡಿಸಪಾಯಿಂಟೆಡ್, ಬೇಜಾರು ಮಾಡಿಸ್ಬಿಟ್ರು ಉಪ್ಪಿ ಸರ್ ಅಂತ ಅಂದ್ಕೊಂಡು TV ಆಫ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಆಫೀಸಿಗೆ ಬಂದು ಸಿಸ್ಟಮ್ ಮುಂದೆ ಕೂತಿದ್ದೀನಿ. ನನ್ನ ಕೊಲೀಗೊಬ್ಬರು ಹೇಳಿದ್ರು, ಸಾಂಗ್ ಕೇಳಿದ್ಯಾ, ಇಷ್ಟ ಆಯ್ತಾ ಅಂತ. ಏನಪ್ಪ ನನಗೆ ಲಿರಿಕ್ಸೇ ಅರ್ಥ ಆಗಲಿಲ್ಲ ಗುರು, ಏನೋ ನನಗೆ ಇದು ಚೀಪ್ ಸಾಂಗ್ ಪ್ರೊಮೋ ಬಿಟ್ಟಿದ್ರಲ್ಲ ಅದು ಬಿಟ್ಟು ಅದ್ರ ಮೇಲೆ ತುಂಬ ಹೋಪ್ಸ್ ಇತ್ತು. ಈ ಸಾಂಗ್ ನೋಡಿ ನನಗೆ ಯಾಕೋ ಡಿಸಪಾಯಿಂಟ್ ಆಯಿತು ಅಂತಂದೆ. ಅದಾದಮೇಲೆ ಮತ್ತೊಂದು ಸಲ ಕೇಳು ಸಾಂಗು ಅಂತಂದ್ರು ನನ್ನ ಕೊಲೀಗು. ಹೌದಾ ಸರಿ ತಡಿ ಅಂದ್ಬಿಟ್ಟು ಏನು ಮಾಡಿದೆ, ಹೆಡ್ಫೋನ್ ಹಾಕ್ಕೊಂಡು ಆ ಸಾಂಗ್ನ ಪ್ಲೇ ಮಾಡಿದ್ರೆ ಇಷ್ಟ ಆಗೋಗ್ಬಿಡದ. ಆವಾಗ ಗೊತ್ತಾಯಿತು ಎಲ್ಲ ಸಾಂಗಿಗೂ ಮುಂಚೆ, ಸಾಂಗ್ ಪ್ಲೇ ಆಗೋದಕ್ಕೂ ಮುಂಚೆ ಯೂಸ್ ಹೆಡ್ಫೋನ್ ಅಂತ ಯಾಕೆ ಹೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಆವಾಗಲೇ ಅರ್ಥ ಆಗಿತ್ತು. ಕೇಳಿದಾಗ ಫಸ್ಟು ನನಗೆ ಇಷ್ಟ ಆಗಿದ್ದು ಲಿರಿಕ್ಸ್. ಅಂದರೆ ಒಂದು ಟ್ರೋಲ್ ಆಗಿರುವಂತಹ ಕಂಟೆಂಟ್ಗಳನ್ನು, ಲೈನ್ಗಳನ್ನು ಇಟ್ಕೊಂಡು ಒಂದು ಸಾಂಗ್ ಕೂಡ ಮಾಡಬಹುದು ಅನ್ನೋದನ್ನು ಉಪ್ಪಿ ಸರ್ ತೋರಿಸ್ಕೊಟ್ರು. ಅದರಲ್ಲೂ ಕೂಡ ಅವರ ಕ್ರಿಯೇಟಿವಿಟಿ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ನನಗೆ ಆ ಲಿರಿಕ್ಸ್ ಇಷ್ಟ ಆಯಿತು. ಎಲ್ಲರೂ ಕೂಡ ಸಾಂಗ್ ಕೇಳಬೇಕಾದ್ರೆ ಲಿರಿಕ್ಸು, ಅದರ ಜೊತೆಗೆ ಮ್ಯೂಸಿಕ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದರ ಜೊತೆಗೆ ಆ ಸಾಂಗ್ನಲ್ಲಿ ಇರುವಂತಹ ಹೀರೋಯಿನ್ ಮೇಲೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಿಟ್ಟರೆ ಬೇರೆ ಯಾವುದರ ಮೇಲೂ ಕೂಡ ಅಷ್ಟಾಗಿ ಗಮನವನ್ನು ಹರಿಸೋದಿಲ್ಲ ಅನ್ನೋದು ಸತ್ಯ. ನಾನು 2ನೇ ಸಲ ಹಾಡು ನೋಡಿದಾಗ ಕೂಡ ನಾನು ಮಾಡಿದ್ದು ಅದೇ ತಪ್ಪು. 3ನೇ ಸಲ ಆ ಹಾಡನ್ನು ನೋಡಿದಾಗ ಕೂಡ ನಾನು ಮಾಡಿದ್ದು ಅದೇ ತಪ್ಪು. ಅದಾದ ಮೇಲೆ ನನ್ನ ಫ್ರೆಂಡ್ ಒಬ್ಬ ಮೈಸೂರಿಂದ ನನಗೆ ಫೋನ್ ಮಾಡಿ UI ಸಿನಿಮಾದ ಸಾಂಗನ್ನು ನೋಡಿದ್ರಾ ಅಂತ ಕೇಳ್ದ. ನೋಡಿದೆ, ಹೆಂಗೆ ಅನ್ನಿಸ್ತು? ಸೂಪರಾಗಿದೆ, ಸಖತ್ ಲಿರಿಕ್ಸು. ಅಂದರೆ ನಾನು ನಿಮಗೆ ಇವಾಗ ಏನೇನು ಹೇಳಿದೆ ಅದನ್ನೆಲ್ಲ ಹೇಳಿದೆ. ಮತ್ತೊಂದು ಸಲ ನೀಟಾಗಿ ಹೀರೋಯಿನನ್ನು ನೋಡಬೇಡ, ಲಿರಿಕ್ಸ್ ಕಡೆ ಜಾಸ್ತಿ ಗಮನ ಹರಿಸ್ಬೇಡ, ಬ್ಯಾಕ್ಗ್ರೌಂಡಲ್ಲಿ ಉಪ್ಪಿ ಸಾರ್ ಏನೇನನ್ನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನೀಟಾಗಿ ನೋಡಿಬಿಟ್ಟು ನನಗೆ ಫೋನ್ ಮಾಡು ಅಂತಂದ. ಅದಾದಮೇಲೆ ನೋಡಿದೆ, ನಿಜವಾಗ್ಲೂ ಇದನ್ನೆಲ್ಲ, ಈ ಸಾಂಗನ್ನು ಯಾರೆಲ್ಲ ನೋಡಿದ್ದಾರೆ, ಆಲ್ಮೋಸ್ಟ್ 1.5 ಮಿಲಿಯನ್ಗೂ ಅಧಿಕ ವ್ಯೂಸ್ ಆಗ್ತಾ ಇದೆ. ಯಾರೂ ಕೂಡ ಇದ್ರ ಕಡೆ ಗಮನ ಹರಿಸಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ, ಉಪ್ಪಿ ಸರು ಅವರ ಈ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ತೊಂದರೆಗಳು, ಪ್ರಾಬ್ಲಮ್ಗಳು ಏನೆಲ್ಲ ಇದೆ ಅದನ್ನೆಲ್ಲ ಅವರದ್ದೇ ರೀತಿಯಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಪ್ರಜೆಗಳು ಅಂದರೆ ಜನ ಏನಿದ್ದಾರೆ ಸೊಸೈಟಿನಲ್ಲಿ, ಅವರು ಜಾಗೃತರಾಗಬೇಕು, ಅವರನ್ನು ಜಾಗೃತರನ್ನಾಗಿ ಆಗುವ ಹಾಗೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಸಾಂಗ್ನಲ್ಲೂ ಕೂಡ ಅದೇ ಆಗಿದೆ. ಯಾರೆಲ್ಲ ಇದನ್ನು ಗಮನ ಹರಿಸಿಲ್ಲ, ಈಗ ನಾನು ಫ್ರೇಮ್ ಟು ಫ್ರೇಮ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಫ್ರೇಮ್ ನೋಡಿ, ಕಸದ ಮಧ್ಯೆ ಕೂತ್ಕೊಂಡು ಮೊಬೈಲ್ ನೋಡ್ತಿರೋ ಜನ. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವ ಕಸದ ಸಮಸ್ಯೆ. ಈ ಸಮಸ್ಯೆ ಇದ್ರೂ ಕೂಡ ನಮ್ಮ ಜನ ಮೊಬೈಲ್ ನೋಡಿಕೊಂಡು ಕಾಲಹರಣ ಮಾಡೋದನ್ನು ಬಿಟ್ಟಿಲ್ಲ ಅನ್ನೋದನ್ನು ಈ ಫ್ರೇಮ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಈ ಫ್ರೇಮ್ನಲ್ಲಿ ಖಾಲಿ ಕೊಡಗಳು, ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ, ನಾಟ್ ಓನ್ಲಿ ಬೆಂಗಳೂರು, ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ನೀರಿಗೋಸ್ಕರ ಹಾಹಾಕಾರ. ನೀರನ್ನು ಹಿಡಿದುಕೊಂಡು ಮನೆಗೆ ತಗೊಂಡು ಹೋಗೋದಕ್ಕೋಸ್ಕರ ಕೊಡಗಳನ್ನು ಕ್ಯೂನಲ್ಲಿ ಇಟ್ಟಿರ್ತಾರೆ. ನೀರಿನ ಸಮಸ್ಯೆ. ಈ ಫ್ರೇಮ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅಷ್ಟು ನೀಟಾಗಿ ಹೇಳಿದ್ರು ಉಪ್ಪಿ ಸರ್. ಇದನ್ನು ಕೂಡ ನಾನು ನೋಟಿಸ್ ಮಾಡಿರಲಿಲ್ಲ. ಈ ಫ್ರೇಮ್ನಲ್ಲೂ ಕೂಡ ಎಲ್ಲ ಹೀರೋಯಿನ್ನೇ ನೋಡ್ತಾ ಇರ್ತಾರೆ. ಆದರೆ ಪಕ್ಕದಲ್ಲಿ ನೋಡಿ, ಈ ಫ್ರೇಮ್ನಲ್ಲಿ ರಸ್ತೆ ಕಾಮಗಾರಿ ಅವ್ಯವಸ್ಥೆ. ಅಂದರೆ ಎಲ್ಲಂದರಲ್ಲಿ ರಸ್ತೆಗಳನ್ನು ಅಗೆದು ಆ ಗುಂಡಿಗಳನ್ನು ಮುಚ್ಚದೆ, ಆ ಟಾರ್ ರೋಡಿಗೆ ಟಾರನ್ನು ಸರಿಯಾಗಿ ಹಾಕದೇ ಇರೋದನ್ನು
ಈ ಫ್ರೇಮ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈ ಫ್ರೇಮ್ ನೋಡಿ, ಆಟೋ ಒಳಗಡೆ ಪ್ಯಾಸೆಂಜರ್ ಕೂತಿದ್ದಾರೆ. ಅವ್ರು ಎಲ್ಲಿಗೆ ಹೋಗಬೇಕೋ ಏನೋ, ಅವ್ರಿಗೆ ಏನು ಅರ್ಜೆನ್ಸಿ ಇದೆಯೋ ಗೊತ್ತಿಲ್ಲ. ಆದರೆ ಆಟೋದ ಒಳಗಡೆ ಕುಳಿತುಕೊಂಡಿರುವ ಪ್ಯಾಸೆಂಜರ್ನ ಪರಿಸ್ಥಿತಿಯನ್ನು ಗಮನಿಸದೆ, ಅವರನ್ನು ಲೆಕ್ಕಿಸದೆ ಆಟೋ ಡ್ರೈವರು ಕೆಳಗಡೆ ಇಳಿದ್ಬಿಟ್ಟು ಯಾರ ಜೊತೆನೂ ಜಗಳ ಮಾಡ್ತಾ ನಿಂತಿರೋದು. ಇದು ಬೆಂಗಳೂರಿನಂತಹ ನಗರಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ಸರ್ವೇ ಸಾಮಾನ್ಯ. ಏನಕ್ಕೆ ಸರ್ವೇ ಸಾಮಾನ್ಯ ಅಂತ ಹೇಳಿದ್ರೆ, ಮುಂದೆ ಯಾರೋ ಬರ್ತಾನೆ, ಬೈಕ್ನೂ ಅಡ್ಡ ಬರ್ತಾನೆ, ರೈಟಿಗೆ ಇಳಿತಾರೆ, ಲೆಫ್ಟಿಗೆ ಇಳಿತಾರೆ, ಇಂಡಿಕೇಟರ್ ಹಾಕಿರಲ್ಲ, ಸಿಗ್ನಲ್ ಕೊಟ್ಟಿರಲ್ಲ, ಹೆಂಗಂದ್ರಂಗೆ ನುಗ್ಗೋದು, ಸಿಗ್ನಲ್ ಜಂಪ್ ಮಾಡೋದು, ಈ ಥರದ್ದಾದಾಗ ಈ ತರಹದ ಜಗಳಗಳು ರಸ್ತೆಯಲ್ಲಿ ನೋಡೋದಕ್ಕೆ ಸಿಗೋದು ಕಾಮನ್. ಇದನ್ನು ಕೂಡ ಅಚ್ಚುಕಟ್ಟಾಗಿ ಈ ಫ್ರೇಮ್ನಲ್ಲಿ ತೋರಿಸಿದ್ದಾರೆ. ಈ ಫ್ರೇಮ್ನ ನೋಡಿ, ಅದೊಂದು ಆ್ಯಂಬುಲೆನ್ಸ್ ಅಂದ್ಕೊಳ್ಳೋಣ. ಆ್ಯಂಬುಲೆನ್ಸ್ನಲ್ಲಿ ಒಂದು ಮಹಿಳೆ ತನ್ನ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಾಳೆ. ಆದರೆ ಪಕ್ಕದಲ್ಲಿ ಕೂತ್ಕೊಂಡಿರೋ ನರ್ಸ್ ಏನು ಮಾಡ್ತಾಳೆ? ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ದಾರೆ, ಟ್ರೋಲ್ಸ್ ನೋಡ್ತಾ ಇದ್ದಾರೆ. ಪಕ್ಕದಲ್ಲೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಅಂದರೆ ಹೆರಿಗೆ ನೋವಿನಿಂದ ನರಳ್ತಾ ಇರುವ ಕಡೆಗೆ ಕೊಡುವ ಗಮನಕ್ಕಿಂತ ಹೆಚ್ಚಾಗಿ ಟ್ರೋಲ್ಗಳ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಒಬ್ಬರು ನರ್ಸ್ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಈ ತರಹದ ಘಟನೆಗಳು ಕೂಡ ನಮ್ಮ ಸುತ್ತಮುತ್ತ ಸಾಕಷ್ಟು ನಡೆದಂತಹ ಉದಾಹರಣೆಗಳು ಇದೆ. ಈ ಫ್ರೇಮ್ನ ನೋಡಿ, ಈ ಫ್ರೇಮಲ್ಲಿ ಎಗೇನ್ ರಸ್ತೆ ಕಾಮಗಾರಿ ಅವಾಂತರ, ಅಂದರೆ ರಸ್ತೆನ ಅಗೆದುಬಿಟ್ಟವ್ರೆ ಒಂದು ಅರ್ಧ, ಇನ್ನೊಂದು ಅರ್ಧ ರಸ್ತೆ ಹಂಗೆ ಇದೆ. ಸೊ ಅಲ್ಲಿ ಓಡಾಡುವಂತಹ ಜನರು, ವಾಹನಗಳು ಕರೆಕ್ಟಾಗಿ ಓಡಾಡೋದಕ್ಕೆ ಆಗದೆ ಯಾರನ್ನ ಪ್ರಶ್ನೆ ಮಾಡಬೇಕು ಅವರನ್ನ ಪ್ರಶ್ನೆ ಮಾಡದೆ ಜನ ಅವರವರೇ ಜಗಳ ಆಡ್ಕೋತವ್ರೆ, ಜನರೇ ಅವರವರೇ ಜಗಳ ಆಡ್ಕೊತಿದ್ದಾರೆ. ಇದನ್ನು ಕೂಡ ಈ ಫ್ರೇಮ್ನಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಈ ಫ್ರೇಮ್ನ ನೋಡಿ, ರಸ್ತೆ ಮಧ್ಯೆ ಒಂದು 6 ಅಡಿ 3 ಅಡಿ ಗುಂಡಿನ ಹೊಡೆದು ಹೀರೋಯಿನ್ನ ಅದರೊಳಗಡೆ ಇಳಿಸ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಇದರರ್ಥ ಏನು? ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲ್ಲ. ಇಂತಹ ರಸ್ತೆಗಳಲ್ಲಿ ಹೋದರೆ ವಾಹನ ಸವಾರರು ಏನಾದರೂ ಎಚ್ಚರದಿಂದ ಗಾಡಿ ಚಲಾಯಿಸ್ಕೊಂಡು ಹೋಗದೇ ಇದ್ದರೆ ಡೈರೆಕ್ಟ್ ಸ್ಮಶಾನ. ಇದನ್ನು ಕೂಡ ಯಾರೂ ಕೇಳ್ತಾ ಇಲ್ವಲ್ಲಪ್ಪ ಅನ್ನೋದನ್ನು ಈ ಫ್ರೇಮ್ನಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ. ಈ ಫ್ರೇಮ್ನ ನೋಡಿ, ಈ ಫ್ರೇಮ್ನಲ್ಲಿ ಒಂದಷ್ಟು ಹೋರಾಟಗಾರರು, ಅವರು ಯಾವ ರೀತಿ ಹೋರಾಟನಾದರೂ ಮಾಡ್ತಾ ಇರ್ಬೋದು, ಅಥವಾ ಅವರು ರೈತರಾದರೂ ಆಗಿರ್ಬೋದು, ಅವರ ಮೇಲೆ ಒಂದು ಅಂದರೆ ಫೈರ್ ಇಂಜಿನ್ನ ತರಿಸಿ ಅವರ ಮೇಲೆ ನೀರಿನ ದಾಳಿ ಮಾಡ್ತಾರೆ ಗೊತ್ತಾ. ಈ ಹೋರಾಟ ಜಾಸ್ತಿ ಆದಂತಹ ಸಂದರ್ಭದಲ್ಲಿ, ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ನೀರನ್ನು ಅವರ ಮೇಲೆ ಬಿಟ್ಟು ಅವರನ್ನು ಚದುರಿಸುವ ಪ್ರಯತ್ನವನ್ನು ಮಾಡ್ತಾರಲ್ಲ. ಅಂದರೆ ಸರ್ಕಾರಗಳು ಮಾಡುವಂತಹ ಎಡವಟ್ಟು, ಸರ್ಕಾರಗಳು ಜನರ ಮೇಲೆ ಹೋರಾಟ ಮಾಡಲು ಬಂದಂತಹ ಜನರ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ನಡೆಸ್ಬೋದು ಅನ್ನೋದನ್ನು ಈ ಫ್ರೇಮಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಈ ಫ್ರೇಮ್ನ ನೋಡಿ, ಒಬ್ಬ ಕುಡ್ಕೊಂಡು ಹೆಣ್ಣು ಮಕ್ಕಳಿಗೆ ಕಾಲಿನಲ್ಲಿ ಒದೆಯೋದಕ್ಕೆ ಹೋಗ್ತಿರುವಂತಹ ಒಂದು ದೃಶ್ಯ. ಅಂದರೆ ಸಮಾಜದಲ್ಲಿ ನಡೀತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಸಹ ಈ ಫ್ರೇಮ್ನಲ್ಲಿ ಉಪ್ಪಿ ಸರ್ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಇದಿಷ್ಟು ಈ ಟ್ರೋಲ್ ಸಾಂಗ್ನಲ್ಲಿ ಯಾರೂ ಗಮನವನ್ನು ಹರಿಸಲಾಗದೇ ಇರುವಂತಹ ಸೂಕ್ಷ್ಮವಾದ ಅಂಶಗಳು ನನ್ನ ಕಣ್ಣಿಗೆ ಬಿದ್ದಿದ್ದು. ಇದು ನನ್ನ ಸ್ನೇಹಿತನಿಂದ ನನಗೆ ಗೊತ್ತಾಗಿದ್ದು. ಸರ್, ನಿಜವಾಗ್ಲೂ ಹೇಳ್ತೀನಿ, ಈ ಟ್ರೋಲ್ ಸಾಂಗ್ನ ಮಾಡಿದ್ರಿ, ಲಿರಿಕ್ಸು ಸೂಪರು, ಪಿಕ್ಚರೈಸೇಷನ್ನು ಸೂಪರು, ಮ್ಯೂಸಿಕ್ಕು ಸೂಪರು. ಅದನ್ನು ತಗೊಂಡೋಗಿ ಮುಂಬೈ ಯೂಟ್ಯೂಬ್ ಹೆಡ್ ಆಫೀಸ್ನಲ್ಲೇ ರಿಲೀಸ್ ಮಾಡಿ ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ ಸಾಂಗ್ ಆಗೋ ಹಾಗೆ ಮಾಡಿದ್ದು ಸೂಪರು. ಆದರೆ ಈ ಸಾಂಗ್ನ ಬ್ಯಾಕ್ಗ್ರೌಂಡ್ ಪಿಕ್ಚರೈಸೇಷನ್ನಲ್ಲಿ ಇಷ್ಟೆಲ್ಲ ಅರ್ಥ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಲೇಟಾಗಿ ಅರ್ಥ ಆಯಿತು, ಬಟ್ ಅರ್ಥ ಆಗಿದೆ. ಯಾರೆಲ್ಲ ಈ ಸಾಂಗನ್ನು ಈ ಆ್ಯಂಗಲ್ನಲ್ಲಿ ನೋಡಿಲ್ಲ, ದಯಮಾಡಿ ಮತ್ತೊಂದು ಸಲ ಹೋಗಿ ಈ ಆ್ಯಂಗಲ್ನಲ್ಲಿ, ಅಂದರೆ ಆ ಹೀರೋಯಿನ್ನನ್ನು, ಅಂದರೆ ರೇಷ್ಮಾ ನಾಣಯ್ಯ ಅವರು ಏನು ಅಭಿನಯ ಮಾಡಿದ್ದಾರೆ ಅವರನ್ನು ಬಿಟ್ಟು ಈ ಬ್ಯಾಕ್ಗ್ರೌಂಡ್ನಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಮೆಸೇಜ್ನ UI ಈ ಸಾಂಗ್ನ ಮೂಲಕ ನಮ್ಮ ಜನರಿಗೆ ಉಪ್ಪಿ ಸರ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ಮತ್ತೊಂದು ಸಲ ಹೋಗಿ ನೋಡಿ. ನಾನು ಹೇಳಿದ್ದು ನಿಜ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಈ ಕ್ರಿಯೇಟಿವಿಟಿಗೆ ಉಪ್ಪಿ ಸರ್ ನಮೋ ನಮಃ. ಥ್ಯಾಂಕ್ ಯು.